ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ರಾಯಚೂರಿನ ಸಿಂಧನೂರಿನ 4 ಬ್ಯಾಂಕ್ ಅಕೌಂಟ್ ಅನ್ನು ಸೀಸ್ ಮಾಡಿದೆ ಇಡಿ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿದ್ದು ಇದಕ್ಕೆ ತನಿಖಾ ಹಂತದಲ್ಲಿ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ರಾಯಚೂರಿನ ಸಿಂಧನೂರಿನ 4 ಬ್ಯಾಂಕ್ ಅಕೌಂಟ್ಗಳನ್ನ ಈಗ ಇಡಿ ಸೀಸ್ ಮಾಡಿದೆ. ಇಡಿ ದಾಳಿ ವೇಳೆ ಸಿಕ್ಕಿರುವಂತಹ ದಾಖಲೆಗಳಲ್ಲಿ ಹಣ ವರ್ಗಾವಣೆಯಾಗಿರುವುದು ಇಲ್ಲಿ ಸ್ಪಷ್ಟವಾಗಿ ಆ ಒಂದು ಸ್ಟೇಟ್ಮೆಂಟ್ ನಲ್ಲಿ ಲಭ್ಯವಾಗ್ತಾ ಇದೆ. ಒಂದೇ ಕುಟುಂಬದ 4 ಅಕೌಂಟ್ಗಳಿಗೆ ವಾಲ್ಮೀಕಿ ನಿಗಮದ ಹಣ ಹೋಗಿದೆಯಾ ಇಲ್ವಾ ಅನ್ನೋದರ ಬಗ್ಗೆ ಸ್ಪಷ್ಟತೆ ಮುಂದಿನ ಹಂತಗಳಲ್ಲಿ ತನಿಖೆಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸದ್ಯ ನಾಗೇಂದ್ರ ಅವರ ಪಿಎ ನೆಕ್ಕಂಟಿ ನಾಗರಾಜ್ ಮೂಲಕ ಹಣ ಟ್ರಾನ್ಸ್ಫರ್ ಆಗಿರೋ ಬಗ್ಗೆ ಮಾಹಿತಿ ಇದೆ. ನೆಕ್ಕಂಟಿ ನಾಗರಾಜ್ ಸಂಬಂಧಿಕರ ಖಾತೆಗಳಿಗೆ ಈ ರೀತಿಯಾಗಿ ಒಂದಷ್ಟು ಹಣ ವರ್ಗಾವಣೆಯಾಗಿರೋ ಸ್ಟೇಟ್ಮೆಂಟ್ಗಳು ಈಗ ಇಡಿ ಅಧಿಕಾರಿಗಳ ಕೈ ತಲುಪಿದೆ. 12 ಲಕ್ಷ ರೂಪಾಯಿ, 25 ಲಕ್ಷ ರೂಪಾಯಿ, ಹೀಗೆ 1 ಕೋಟಿಯವರೆಗೂ ಕೂಡ ಈ 4 ಅಕೌಂಟ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗಿರೋದು ಗೊತ್ತಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿಜಯರಿಂದ. ವಿಜಯ್, ಸದ್ಯ 4 ಅಕೌಂಟ್ಗೆ ಸುಮಾರು 1 ಕೋಟಿಯವರೆಗೂ ಹಣ ವರ್ಗಾವಣೆ ಆಗಿದೆ ಅನ್ನೋ ಮಾಹಿತಿ. ಅಂದ್ರೆ ಇವರೆಲ್ಲರೂ ಕೂಡ ನೆಕ್ಕಂಟಿ ನಾಗರಾಜ್ನ ಸಂಬಂಧಿಕರ, ಯಾರು ಅವರ ಅಕೌಂಟ್ ಸೀಸ್ ಆಗಿರೋ ಬಗ್ಗೆ ಸಿಗ್ತಾ ಇರೋ ಡೀಟೇಲ್ಸ್ ಏನು? ನಿಜಕ್ಕೂ ದಿವ್ಯ ಜ್ಯೋತಿ, ಈ ಒಂದು ಹಗರಣದಲ್ಲಿ ನಿಜಕ್ಕೂ ಬಗೆದಷ್ಟು ಕೂಡ ಆಗ್ತಾನೆ ಇದೆ ಒಂದೊಂದು ಹೊಸ ವಿಚಾರಗಳು. ಈ ಒಂದು ಹಿನ್ನೆಲೆಯಲ್ಲಿ ಏನು ವಾಲ್ಮೀಕಿ ನಿಗಮದ ಹಗರಣ ಸಿಂಧನೂರ್ವರೆಗೂ ಕೂಡ ಮುಟ್ಟಿರುವಂತದ್ದು. ಸಿಂಧನೂರಿನಲ್ಲಿ ಏನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ 4 ಖಾತೆಗಳಿಗೆ ಈ ಒಂದು ಹಣ ಬಂದಿದೆ ಅನ್ನುವಂಥದ್ದು ಈಗಾಗಲೇ ಸಿಬಿಐ ಬ್ಯಾಂಕ್ ಅಧಿಕಾರಿಗಳಿಗೆ ಸೂಚನೆ ಮಾಡಿರುವಂತದ್ದು. 4 ಅಕೌಂಟ್ಗಳನ್ನ ಸೀಸ್ ಮಾಡಬೇಕು, ಯಾವುದೇ ರೀತಿಯಾದಂತ ವ್ಯವಹಾರಗಳು ಆ 4 ಅಕೌಂಟ್ಗಳಿಂದ ನಡಿಬಾರ್ದು ಅನ್ನುವಂಥದ್ದು. ಇನ್ನು ನೆಕ್ಕಂಟಿ ನಾಗರಾಜ್ ಏನಿದ್ದಾರೆ ಅವರ ಸಂಬಂಧಿಕರು ಸಿಂಧನೂರಿನಲ್ಲಿರುವಂತದ್ದು, ಅವರ 4 ಅಕೌಂಟ್ಗಳಿಗೆ ಹಣ ಬಂದಿರುವಂತದ್ದು. ಒಬ್ಬರಿಗೆ 12 ಲಕ್ಷ, ಉಳಿದ 3 ಜನಕ್ಕೆ 25 ಲಕ್ಷದ ಹಾಗೆ ಸುಮಾರು 1 ಕೋಟಿ ರೂಪಾಯಿವರೆಗೂ ಕೂಡ ಹಣ ಆ ಒಂದು ಖಾತೆಗಳಿಗೆ ಬಂದಿರುವಂತದ್ದು. ಇಲ್ಲಿ ಮುಖ್ಯವಾದ ವಿಚಾರ, ಸಂಬಂಧಿಕರಿಗೆ ಏನು ಇದು ಒಂದು ರೀತಿಯ ಹಣ ವ್ಯವಹಾರ, ಯಾವ ರೀತಿ ಅಂದ್ರೆ ದುಡ್ಡನ್ನ ಹಾಕ್ತಿವಿ, ನಂತರದಲ್ಲಿ ತೆಗೆದುಕೊಳ್ತೀವಿ, ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಅನ್ನ ನಿಮ್ಗೆ ಕೊಡ್ತೀವಿ ಅನ್ನುವಂತ ಮಾತುಕತೆಯನ್ನ ಆಡಿ ಅಕೌಂಟ್ಗಳಿಗೆ ದುಡ್ಡನ್ನ ಹಾಕಿರುವಂತದ್ದು. ಈ ಒಂದು ಏನು ಇಡಿ ಈಗಾಗಲೇ 2 ದಿನಗಳ ಕಾಲ ರಾಯಚೂರಿನಲ್ಲೂ ಕೂಡ ಇಂದು ಒಂದು ತಪಾಸಣೆ ಮತ್ತು ತೀವ್ರ ಶೋಧ ಏನ್ ನಡೀತು, ಅದರಲ್ಲೂ ಕೂಡ ಕೆಲವೊಂದಿಷ್ಟು ಟ್ರಾನ್ಸಾಕ್ಷನ್ ಗಳಲ್ಲಿ ಈ ಒಂದು ಸಿಂಧನೂರಿನ ಟ್ರಾನ್ಸಾಕ್ಷನ್ ಕೂಡ ಬಂದಿರುವಂತದ್ದು. ಜೊತೆಗೆ ಈಗಾಗಲೇ ಸಿಬಿಐ ಕೂಡ ತನಿಖೆ ಚುರುಕು ಮಾಡಿರೋದ್ರಿಂದ ಬ್ಯಾಂಕ್ ಖಾತೆಗಳಿಗೆ ಎಲ್ಲೆಲ್ಲಿ ಹಣ ವರ್ಗಾವಣೆ ಆಗಿದೆ ಈ ರೀತಿಯಾಗಿ ಅವುಗಳೆಲ್ಲವೂ ಕೂಡ ಜಪ್ತಿ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಆ ಒಂದು 4 ಅಕೌಂಟ್ಗಳು ಈಗ ಸದ್ಯಕ್ಕೆ ಸೀಸ್ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ. ಸಿಂಧನೂರಿನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿನ 4 ಖಾತೆಗಳನ್ನು ಸೀಸ್ ಮಾಡಲಾಗಿರುವಂಥದ್ದು. ವೆಂಕಟರೆಡ್ಡಿ ಖಾತೆಗೆ 12 ಲಕ್ಷ ರೂಪಾಯಿ ಹಣ ಸಂದಾಯವಾಗಿದೆ. ಲಕ್ಕಂಸಾಲಿ ಲಕ್ಷ್ಮೀದೇವಿ ಖಾತೆಗೆ 25 ಲಕ್ಷ ರೂಪಾಯಿ ಹಣ ಹೋಗಿದೆ. ರತ್ನಕುಮಾರಿ ಖಾತೆಗೆ 25 ಲಕ್ಷ ರೂಪಾಯಿ, ಸಂದೀಪ್ ಅವರ ಖಾತೆಗೆ ಸುಮಾರು 25 ಲಕ್ಷ ರೂಪಾಯಿ ವರ್ಗ ಆಗಿರೋ ಬಗ್ಗೆ ಬ್ಯಾಂಕ್ಗೆ ನೋಟಿಸ್ ಅನ್ನ ಕೊಟ್ಟು 4 ಅಕೌಂಟ್ ಅನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಇದೀಗ ಸಿಬಿಐ ಮಾಡಿದೆ. ಒಟ್ಟು ಈ 4 ಗ್ರಾಮೀಣ ಬ್ಯಾಂಕ್ಗಳಲ್ಲಿರುವಂತಹ ಖಾತೆಗಳನ್ನ ಈಗ ಸೀಸ್ ಮಾಡಿರುವಂಥದ್ದು. ಇದೆಲ್ಲ ಅಕೌಂಟ್ಗಳಿಗೆ ನೆಕ್ಕಂಟಿ ನಾಗರಾಜ್ ಈ ಹಣವನ್ನ ವರ್ಗ ಮಾಡಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ.